ಗಂಡು ಮಕ್ಕಳು ತುಳಸಿಗೆ ನೀರು ಹಾಕಿದರೆ ಗಿಡ ಒಣಗುತ್ತದೆ ಅಥವಾ ಸಾಯುತ್ತದೆ ಎಂಬ ನಂಬಿಕೆ ಸಮಾಜದಲ್ಲಿ ದಟ್ಟವಾಗಿದೆ. ಆದರೆ ಇದರ ಹಿಂದೆ ವೈಜ್ಞಾನಿಕ ಪುರಾವೆಗಳಿಗಿಂತ ಪೌರಾಣಿಕ ಮತ್ತು ವ್ಯಾವಹಾರಿಕ ಕಾರಣಗಳೇ ಹೆಚ್ಚಾಗಿವೆ. ಅವುಗಳನ್ನು ಈ ಕೆಳಗಿನಂತೆ ವಿಶ್ಲೇಷಿಸಬಹುದು. ಮೊದಲನೆಯದಾಗಿ ಪೌರಾಣಿಕ ಕಾರಣ, ಬೃಂದೆಯ ಶಾಪ. ಪೌರಾಣಿಕ ಕಥೆಯ ಪ್ರಕಾರ ತುಳಸಿಯು ಪೂರ್ವಜನ್ಮದಲ್ಲಿ ಬೃಂದೆ ಎಂಬ ಪತಿವ್ರತೆಯಾಗಿದ್ದಳು. ವಿಷ್ಣುವು ಜಲಂಧರನ ಸಂಹಾರಕ್ಕಾಗಿ ಆಕೆಯ ಪಾತಿವ್ರತ್ಯಕ್ಕೆ ಭಂಗ ತಂದಾಗ ಆಕೆಯು ಪುರುಷ ಸಂಕುಲದ ಮೇಲೆ ವಿಶ್ವಾಸ ಕಳೆದುಕೊಂಡಳು ಎನ್ನಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ತುಳಸಿಯು ಪರಪುರುಷರ ಸ್ಪರ್ಶವನ್ನು ಇಷ್ಟಪಡುವುದಿಲ್ಲ ಎಂಬ ನಂಬಿಕೆ ಬೆಳೆದು ಬಂತು. ಗಂಡಸರು ನೀರು ಹಾಕುವಾಗ ಗಿಡವನ್ನು ಮುಟ್ಟಿದರೆ ಅದು ಒಣಗುತ್ತದೆ ಎಂಬ ನಂಬಿಕೆಗೆ ಇದು ಪ್ರಮುಖ ಕಾರಣ. ಹಿಂದೂ ಧರ್ಮ ಮತ್ತು ಆಯುರ್ವೇದದಲ್ಲಿ ತುಳಸಿ ಗಿಡಕ್ಕೆ ಅತ್ಯಂತ ಉನ್ನತವಾದ ಸ್ಥಾನವಿದೆ. ಇದನ್ನು ಸಸ್ಯಗಳ ರಾಣಿ ಮತ್ತು ಮಹಾಲಕ್ಷ್ಮಿಯ ಸ್ವರೂಪ ಎಂದು ಕರೆಯಲಾಗುತ್ತದೆ. ತುಳಸಿಯ ಮಹತ್ವವನ್ನು ಮುಖ್ಯವಾಗಿ 3 ವಿಭಾಗಗಳಾಗಿ ನೋಡಬಹುದು. ಮೊದಲನೆಯದಾಗಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವ. ದೈವಿಕ ಸನ್ನಿಧಾನ. ತುಳಸಿ ಇರುವ ಮನೆಯಲ್ಲಿ ಸಾಕ್ಷಾತ್ ವಿಷ್ಣು ಮತ್ತು ಲಕ್ಷ್ಮಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ. ತುಳಸಿಯನ್ನು ಬೃಂದಾವನ ಎಂದು ಪೂಜಿಸಲಾಗುತ್ತದೆ. ಪೂಜಾ ವಿಧಿ. ವಿಷ್ಣುವಿನ ಪೂಜೆ ತುಳಸಿ ಇಲ್ಲದೆ ಪೂರ್ಣವಾಗುವುದಿಲ್ಲ. ತುಳಸಿ ದಳದಿಂದ ಹರಿಯನ್ನು ಅರ್ಚಿಸಿದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಪವಿತ್ರತೆ. ಮನೆಯ ಅಂಗಳದಲ್ಲಿ ತುಳಸಿ ಗಿಡವಿದ್ದರೆ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿ ಪ್ರವೇಶಿಸುವುದಿಲ್ಲ ಮತ್ತು ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಆರೋಗ್ಯ ಮತ್ತು ಆಯುರ್ವೇದ ಮಹತ್ವ. ಆಯುರ್ವೇದದಲ್ಲಿ ತುಳಸಿಯನ್ನು ಅಸಂಖ್ಯಾತ ರೋಗಗಳಿಗೆ ಮದ್ದಾಗಿ ಬಳಸಲಾಗುತ್ತದೆ. ರೋಗ ನಿರೋಧಕ ಶಕ್ತಿ. ದಿನಕ್ಕೆ 2 ರಿಂದ 3 ತುಳಸಿ ಎಲೆಗಳನ್ನು ಸೇವಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಉಸಿರಾಟದ ಸಮಸ್ಯೆ, ಕೆಮ್ಮು, ನೆಗಡಿ, ಕಫ ಮತ್ತು ಅಸ್ತಮಾದಂಥ ಸಮಸ್ಯೆಗಳಿಗೆ ತುಳಸಿ ಕಷಾಯ ರಾಮಬಾಣ. ಇನ್ನು ಒತ್ತಡ ನಿವಾರಣೆಯಲ್ಲಿ ತುಳಸಿಯಲ್ಲಿರುವ ಅಡಾಪ್ಟೋಜೆನ್ ಎಂಬ ಅಂಶವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೊಟ್ಟೆಯ ಉಬ್ಬರ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಇದು ಗುಣಪಡಿಸುತ್ತದೆ. ಚರ್ಮದ ಆರೋಗ್ಯ. ತುಳಸಿ ಎಲೆಗಳ ರಸವು ಮೊಡವೆಗಳನ್ನು ನಿವಾರಿಸಲು ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಸಹಕಾರಿ. ಪರಿಸರ ಮಹತ್ವ. ಗಾಳಿಯ ಶುದ್ಧೀಕರಣ. ತುಳಸಿ ಗಿಡವು ದಿನದ 24 ಗಂಟೆಗಳಲ್ಲಿ ಸುಮಾರು 20 ಗಂಟೆಗಳ ಕಾಲ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಇದು ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಮತ್ತು ಹಾನಿಕಾರಕ ಅನಿಲಗಳನ್ನು ಹೀರಿಕೊಳ್ಳುತ್ತದೆ. ತುಳಸಿಯ ವಾಸನೆಗೆ ಸೊಳ್ಳೆಗಳು ಮತ್ತು ಇತರ ಸಣ್ಣ ಕೀಟಗಳು ಮನೆಯ ಹತ್ತಿರ ಬರುವುದಿಲ್ಲ. ತುಳಸಿಯ ಬಗ್ಗೆ ತಿಳಿದಿರಲೇಬೇಕಾದ ಕೆಲವು ನಿಯಮಗಳು. ಸಂಜೆ ವೇಳೆ ಕೀಳಬಾರದು. ಸೂರ್ಯಾಸ್ತದ ನಂತರ ತುಳಸಿ ಎಲೆಗಳನ್ನು ಕೀಳಬಾರದು. ದ್ವಾದಶಿ ದಿನ ನಿಷೇಧ. ದ್ವಾದಶಿ ತಿಥಿಯಂದು ತುಳಸಿಯನ್ನು ಕೀಳಬಾರದು ಮತ್ತು ನೀರು ಹಾಕಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ತುಳಸಿ ಎಲೆಯಲ್ಲಿ ಅಲ್ಪ ಪ್ರಮಾಣದ ಪಾದರಸ ಇರುವುದರಿಂದ ಅದನ್ನು ಹಲ್ಲಿನಿಂದ ಅಗಿಯುವ ಬದಲು ಹಾಗೆಯೇ ನುಂಗುವುದು ಅಥವಾ ಕಷಾಯ ಮಾಡಿ ಕುಡಿಯುವುದು ಹಲ್ಲುಗಳ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಯಾವ ಜಾತಿಯ ತುಳಸಿ ಇದೆ? ರಾಮ ತುಳಸಿ ಅಂದರೆ ಹಸಿರು ಎಲೆಗಳು ಅಥವಾ ಕೃಷ್ಣ ತುಳಸಿ ಅಂದರೆ ಕಡು ನೇರಳೆ ಎಲೆಗಳು. ಯಾವ ತುಳಸಿ ಇದೆ ಎಂದು ನೀವು ಕಮೆಂಟ್ ಮಾಡಿ. ಪೌರಾಣಿಕ ಹಿನ್ನೆಲೆಯಲ್ಲಿ ತುಳಸಿಯ ಜನನ ಮತ್ತು ಆಕೆಯ ತಾಯಿಯ ಬಗ್ಗೆ ಇರುವ ಮಾಹಿತಿಯನ್ನು ಆಧರಿಸಿ ನಾನಿವತ್ತು ಸ್ವಲ್ಪ ವಿವರಣೆಯನ್ನು ನೀಡುತ್ತೇನೆ. ತುಳಸಿಯ ತಾಯಿ ಮತ್ತು ಜನನದ ಹಿನ್ನೆಲೆ. ಪುರಾಣಗಳ ಪ್ರಕಾರ ತುಳಸಿಯು ತನ್ನ ಪೂರ್ವಜನ್ಮದಲ್ಲಿ ಬೃಂದೆ ಎಂಬ ಹೆಸರಿನಿಂದ ಜನಿಸಿದಳು. ಬೃಂದೆಯು ಧರ್ಮನಿಷ್ಠ ಮತ್ತು ಮಹಾನ್ ಪತಿವ್ರತೆಯಾಗಿದ್ದಳು. ಬೃಂದೆಯ ತಂದೆಯ ಹೆಸರು ಕಾಲನೇಮಿ. ಕಾಲನೇಮಿಯು ಒಬ್ಬ ಪ್ರಬಲ ಅಸುರ ರಾಜನಾಗಿದ್ದನು. ಬೃಂದೆಯ ತಾಯಿಯ ಹೆಸರು ಮಂದೋದರಿ ಎಂದು ಕೆಲವು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಕೆಲವು ಕಥೆಗಳ ಪ್ರಕಾರ ಬೃಂದೆಯು ಧರ್ಮಧ್ವಜ ಮತ್ತು ಮಾಧವಿಯ ಪುತ್ರಿ ಎನ್ನಲಾಗುತ್ತದೆ. ಇಲ್ಲಿ ಮಾಧವಿಯೇ ಬೃಂದೆ ಅಥವಾ ತುಳಸಿಯ ತಾಯಿ ಎಂದು ಗುರುತಿಸಲ್ಪಡುತ್ತಾಳೆ. ಬೃಂದೆಯು ಬಾಲ್ಯದಿಂದಲೇ ವಿಷ್ಣುವಿನ ಪರಮ ಭಕ್ತೆಯಾಗಿದ್ದಳು. ಆಕೆಯ ತಾಯಿ ಆಕೆಗೆ ಉತ್ತಮ ಸಂಸ್ಕಾರ ಮತ್ತು ಭಕ್ತಿಯನ್ನು ಕಲಿಸಿದ್ದಳು. ಬೃಂದೆಯು ತನ್ನ ತಾಯಿಯ ಮಾರ್ಗದರ್ಶನದಲ್ಲಿ ಬೆಳೆದ ನಂತರ ಬೃಂದೆಯ ವಿವಾಹವು ಜಲಂಧರ ಎಂಬ ಅಸುರನೊಂದಿಗೆ ನಡೆಯಿತು. ಜಲಂಧರನು ಸಮುದ್ರ ರಾಜನ ಮಗನಾಗಿದ್ದನು. ಬೃಂದೆಯ ಪಾತಿವ್ರತ್ಯದ ಶಕ್ತಿಯಿಂದ ಜಲಂಧರನು ಅಜೇಯನಾಗಿದ್ದನು. ದೇವತೆಗಳಿಗೂ ಜಲಂಧರನನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಬೃಂದೆಯ ಭಕ್ತಿಯು ಆಕೆಯನ್ನು ದೈವಿಕ ಶಕ್ತಿಯನ್ನಾಗಿ ಮಾಡಿತು.
ಕೊನೆಗೆ ವಿಷ್ಣುವು ಜಲಂಧರನ ಸಂಹಾರಕ್ಕಾಗಿ ಉಪಾಯ ಮಾಡಬೇಕಾಯಿತು. ವೃಂದೆಯ ಪಾತಿವ್ರತ್ಯಕ್ಕೆ ಭಂಗ ಬಂದಾಗ ಜಲಂಧರನು ಮರಣ ಹೊಂದಿದನು. ಇದರಿಂದ ನೊಂದ ವೃಂದೆಯು ವಿಷ್ಣುವಿಗೆ ಶಾಪ ನೀಡಿದಳು. ನಂತರ ವೃಂದೆಯು ಅಗ್ನಿ ಪ್ರವೇಶ ಮಾಡಿ ತನ್ನ ಪ್ರಾಣವನ್ನು ತ್ಯಜಿಸಿದಳು. ಅವಳ ಚಿತೆ ಹತ್ತಿ ಜಾಗದಲ್ಲಿ 3 ಗಿಡಗಳು ಹುಟ್ಟಿದವು. ಅವುಗಳಲ್ಲಿ ಪ್ರಮುಖವಾದುದೇ ತುಳಸಿ ಗಿಡ. ಹೀಗೆ ವೃಂದೆಯು ತುಳಸಿಯಾಗಿ ಮರುಜನ್ಮ ಪಡೆದಳು. ತುಳಸಿಯ ತಾಯಿಯಾದ ಮಾಧವಿಯ ತಪಸ್ಸಿನ ಫಲವಾಗಿ ತುಳಸಿ ದೈವಿಕ ರೂಪ ಪಡೆದಳು ಎನ್ನಲಾಗುತ್ತದೆ. ಆದ್ದರಿಂದ ತುಳಸಿಯ ತಾಯಿಯ ಪಾತ್ರವು ಪುರಾಣದಲ್ಲಿ ಬಹಳ ಮುಖ್ಯವಾಗಿದೆ. ತಾಯಿಯ ಭಕ್ತಿಯೇ ಮಗಳಿಗೆ ದೈವಿಕ ಶಕ್ತಿಯನ್ನು ನೀಡಿತು. ತುಳಸಿಯ ತಂದೆ ಕಾಲನೇಮಿಯು ದೇವತೆಗಳ ವೈರಿಯಾಗಿದ್ದರೂ ಮಗಳು ಭಕ್ತಿಯಾಗಿದ್ದಳು. ವೃಂದೆಯ ತಾಯಿ ಆಕೆಯನ್ನು ಧರ್ಮದ ಹಾದಿಯಲ್ಲಿ ನಡೆಸಿದರು. ತುಳಸಿಯ ಜನ್ಮದ ಹಿಂದೆ ದೈವಿಕ ಸಂಕಲ್ಪವಿತ್ತು. ತುಳಸಿಯ ತಾಯಿ ಮಾಧವಿಯು ಕೂಡ ಲಕ್ಷ್ಮೀದೇವಿಯ ಅಂಶವೆಂದು ಕೆಲವು ಕಡೆ ಹೇಳಲಾಗುತ್ತದೆ. ತಾಯಿಯ ಸದ್ಗುಣಗಳೇ ತುಳಸಿಯಲ್ಲಿ ಪ್ರತಿಬಿಂಬಿಸಿದವು. ವೃಂದೆಯು ತುಳಸಿಯಾದ ನಂತರ ತಾಯಿಯ ಹೆಸರನ್ನು ಸ್ಮರಿಸಲಾಗುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿಯ ಜನನಕ್ಕೆ ಪವಿತ್ರವಾದ ಸ್ಥಾನವಿದೆ. ತುಳಸಿಯ ತಾಯಿ ಅವಳಿಗೆ ಕಲಿಸಿದ ನಿಷ್ಠೆ ಇಂದಿಗೂ ಆದರ್ಶವಾಗಿದೆ. ವೃಂದೆಯ ತಾಯಿಯ ಕುಲವು ಅಸುರ ಕುಲವಾಗಿದ್ದರೂ ಆಕೆ ದೈವಿಕ ಚಿಂತಕಿಯಾಗಿದ್ದಳು. ತುಳಸಿ ಗಿಡವು ಭೂಮಿಗೆ ಬಂದ ಮೇಲೆ ತಾಯಿಯ ಮಮತೆಯಂತೆ ಎಲ್ಲರನ್ನೂ ಸಲಹುತ್ತದೆ. ತುಳಸಿಯ ತಾಯಿ ತನ್ನ ಮಗಳ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದಳು. ಪುರಾಣದ ಪುಟಗಳಲ್ಲಿ ಈ ತಾಯಿ ಮಗಳ ಸಂಬಂಧವು ಪವಿತ್ರವಾಗಿದೆ. ತುಳಸಿ ಎಂದರೆ ಅಸಮಾನದವಳು ಎಂದರ್ಥ. ತಾಯಿಯ ಆರೈಕೆಯಿಂದಲೇ ತುಳಸಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಳು. ಇಂದಿಗೂ ತುಳಸಿ ಪೂಜೆ ಮಾಡುವಾಗ ವೃಂದೆಯ ಕಥೆಯನ್ನು ಸ್ಮರಿಸಲಾಗುತ್ತದೆ. ತುಳಸಿಯ ತಾಯಿ ಮಾಧವಿಯ ತ್ಯಾಗವೂ ದೊಡ್ಡದಿದೆ. ಮಗಳ ದೈವತ್ವಕ್ಕೆ ಏರುವುದನ್ನು ನೋಡಿ ತಾಯಿ ಸಂತಸಪಟ್ಟಳು. ವೃಂದೆಯ ಜನನವು ಲೋಕ ಕಲ್ಯಾಣಕ್ಕಾಗಿ ಸಂಭವಿಸಿತು. ತುಳಸಿಯ ತಾಯಿ ಆಕೆಗೆ ನೀಡಿದ ಶಿಕ್ಷಣವು ಲೋಕಕ್ಕೆ ಮಾದರಿಯಾಯಿತು. ತಾಯಿ ಇಲ್ಲದೆ ಮಗಳ ಅಸ್ತಿತ್ವ ಇಲ್ಲ ಎಂಬಂತೆ ಮಾಧವಿಯ ಪಾತ್ರವಿದೆ. ತುಳಸಿಯ ಪ್ರತಿ ಎಲೆಯು ದೈವಿಕ ಶಕ್ತಿಯನ್ನು ಹೊಂದಿದೆ. ತುಳಸಿಯ ತಾಯಿಯ ಬಗ್ಗೆ ತಿಳಿಯುವುದು ಪುಣ್ಯದ ಕೆಲಸ. ವೃಂದೆ ಅಥವಾ ತುಳಸಿ ಇಂದಿಗೂ ಪೂಜನೀಯಳು. ತಾಯಿಯ ಆಶೀರ್ವಾದದ ಫಲವೇ ತುಳಸಿ ವೃಂದಾವನ. ಒಟ್ಟಾರೆಯಾಗಿ ತುಳಸಿಯ ತಾಯಿ ಮಾಧವಿಯು ಸೌಭಾಗ್ಯದ ಸಂಕೇತವಾಗಿದ್ದಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ.